ನನ್ಗೆ ಗೊತ್ತಿರೋ ಪ್ರಕಾರ ಬರೀ ಬೀಚ್ ವೇರ್ಸ್ ಇದೆ. ಓಪನರ್ ಗೈಸ್, ಇಲ್ಲಿ ನೋಡಿ ಗೈಸ್, ಓಪನರ್ ಅಂತೆ 300 ರೂಪಾಯಿನೋ 250 ರೂಪಾಯಿ ಒಂದು. ಇದು 600 ಮೂರನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಬಾಲಿ ಗಿಲ್ಲಿ ಐಲ್ಯಾಂಡ್ ಅಲ್ಲಿ ಶಾಪಿಂಗ್ ಮಾಡೋಣ ಅಂತ. ಇಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂಥರ ಬೆಸ್ಟ್ ಪ್ಲೇಸ್ ಅನ್ಬೋದು. ನಾನು ಇದನ್ನ ನೋಡ್ಬೇಕಾದ್ರೆ ಸ್ಯಾಮ್ ವ್ಲಾಗ್ ಅಲ್ಲಿ ನೋಡಿರ್ತೀರ, ಸಖತ್ ಬೆಸ್ಟ್ ಪ್ಲೇಸ್ ಅಂದ್ರೆ ಬೆಸ್ಟ್ ಐಲ್ಯಾಂಡ್ ಇನ್ ದ ಬಾಲಿ. ಸೊ ಒಂದೊಂದೇ ಪ್ಲೇಸ್ ತೋರಿಸ್ತೀನಿ ಹೆಂಗಿರುತ್ತೆ ಶಾಪಿಂಗ್. ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗ್ ಅಲ್ಲಿ ಶಾಪಿಂಗ್ ವ್ಲಾಗ್ ಬರುತ್ತೆ ಅಂತ, ನಿಮ್ಗೆ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡ್ತೀನಿ, ಇಲ್ಲಿ ಹೆಂಗೆ ಪ್ರೈಸಸ್ ಎಲ್ಲ ಹೆಂಗೆ ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಐಲ್ಯಾಂಡ್ ಇರೋದು. ಇಲ್ಲಿ ಶಿಪ್ ಏನಂತಾರೆ ಬೋಟ್ ಬರುತ್ತೆ, ಇಲ್ಲಿಂದ ಹತ್ತಾರೆ. ಅದ್ರ ಆಪೋಸಿಟ್ ಒಂದು ಶಾಪ್ ಇದೆ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ. ಗಂಡಕ್ಕಿರೋರಿಗೆಲ್ಲ ಬೆಸ್ಟ್. ಯಾವ್ದು ಬೇಕು ಮ್ಯಾಮ್? ಚೆನ್ನಾಗಿದೆಲ್ಲ ಇದು? ಎಸ್, ಹೆಂಗಿದೆ? ಮಮ್ಮಿಗೆ ಇದು ಇಷ್ಟ ಆಗಿದೆ. ಇಲ್ಲಿ ಮೆಟೀರಿಯಲ್ ಚೆನ್ನಾಗಿರುತ್ತೆ ಗೈಸ್, ಅದೇ ಇರೋದು. ಈ ಬಟ್ಟೆಂದು ಈ ಕಲರ್ ಚೆನ್ನಾಗಿದೆ ಆಕ್ಚುಲಿ. ಇದೆಲ್ಲ ನಾರ್ಮಲ್, ಇದು ಚೆನ್ನಾಗಿದೆ. ಎಷ್ಟಂತ ನೋಡೋಣ. ಹೌ ಮಚ್? ಇದೊಂದು 350 ಅಂದ್ರೆ ಎಷ್ಟಾಗುತ್ತೆ ಗೊತ್ತಾಗೈತಿ. ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಬಂದು 1447 ಮಿರರ್. ನಂಗೆ ಈ ಕಲರ್ ಇಷ್ಟ ಆಯ್ತು. ಪರ್ಚೇಸ್ ಮಾಡ್ಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದ್ರೆ ಇಲ್ಲೊಂದಿದೆ ಇದೇ ತರದ್ದು, ಒಂಥರ ಚೆನ್ನಾಗಿದೆ. ಫಿಶ್ ಕಟ್ಟು. ದಿಸ್ ಇಸ್ ನೈಸ್ ನೋ ಮ್ಯಾಮ್. ಇಲ್ಲಿ ನೋಡಿ ನೆಟ್ಟೆಡ್ ಇದೆ, ನೆಟ್ಟೆಡ್ ಸ್ಕರ್ಟ್ಸ್ ನೋಡಿ ಗೈಸ್. ಮಮ್ಮಿ ಇದನ್ನ ತಗೊಂತಾರೆ, ನನಗೆ ಆ ಥರ ಇಷ್ಟ ಇಲ್ಲ. ಇದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಅಂದ್ರೆ ಎಕ್ಸ್ಪೆನ್ಸಿವ್ ಅಂತಲ್ಲ, 1500 ಚಿಕ್ಕ ಬಟ್ಟೆ ಇದೆಲ್ಲ ನೋಡಿ. ಇದೊಂದಕ್ಕೇನೆ 1000 ರೂಪೀಸ್ ಬರೀ ಇದೊಂದಕ್ಕೆ ಮೇ ಬಿ ಹ್ಯಾಂಡ್ ವರ್ಕ್ ಇರೋದಕ್ಕೆ ಹಂಗೆ ಹೇಳ್ತಿರ್ಬೋದೇನೋ. ಸೊ ಬನ್ನಿ, ನಾನು ಇನ್ನೊಂದು ಶಾಪ್ ತೋರಿಸ್ತೀನಿ. ಇವಾಗ ಒಂದು ಶಾಪ್ ಆಯ್ತು, ಇನ್ನೊಂದು ಶಾಪ್ ತೋರಿಸ್ತೀನಿ. ಫುಲ್ಲಿ ಟಯರ್ಡು, ಆಮೇಲೆ ಹೆವಿ ಬಿಸಿಲಿರೋದ್ರಿಂದ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ ನಾನು ನಮ್ಮ ಮಮ್ಮಿ. ಅಲ್ವಾ ಮ್ಯಾಮ್? ನಮ್ಮ ಮಮ್ಮಿ ಅಂತೂ ಫುಲ್ ಫೀಲಿಂಗ್, ಅಯ್ಯೋ ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ. ಬೋಲೋಮೆ, ಈ ತರ ಬಟ್ಟೆಗಳು ಅಂತ ನಮ್ಗೆ ಸೂಟ್ ಆಗಲ್ಲ. ಹಿಂಗೆ ಯಾವ ಥರ ಬಟ್ಟೆ ಹಾಕ್ತೀರಾ? ನಮ್ಗೆ ಈ ತರ ಬಟ್ಟೆ ಸೂಟ್ ಆಗಲ್ಲ ನೋಡಿ ಫುಲ್ ಇವರು ಚೂಡಿದಾರ್ ಹಾಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಆ ತರ ಬಟ್ಟೆನೇ ಬೇಕು ಅಂತವ್ರಿ. ಆ ತರ ವೈಟ್ ಅಂಡ್ ವೈಟ್ ಹಾಕಿದೆ ಅಂದ್ರೆ ಇವತ್ತು ಇಂಡಿಪೆಂಡೆನ್ಸ್. ಸೊ ವಿ ಹ್ಯಾವ್ ಟು ಫಾಲೋ ಅವರ್ ಇಂಡಿಯನ್. ಅದಕ್ಕೆ ನಾನು ಗ್ರೀನ್ ಹಾಕ್ಸ್ಬಿಟ್ಟಿದ್ದೀರಾ? ಮರಿಬಾರ್ದು ಯಾವಾಗ ಇಂಡಿಯಾನ. ಅಲ್ಲೊಂದು ಶಾಪಿಂಗ್ ಸ್ಟ್ರೀಟ್ ಇದೆ, ಅಲ್ಲಿ ಹೋಗೋಣ. ಎಲ್ಲಾ ಕಡೆ ಹಿಂಗೆ ಇದೆ. ಇದೆಷ್ಟಿರ್ಬೋದು ನೋಡೋಣ, ಬರೀ ಇಷ್ಟಕ್ಕೆ ಎಷ್ಟಿದೆ ಅಂತ ನೋಡೋಣ. ಹೌ ಮಚ್? 120 120 ರೂಪಾಯಿ ಅಂತೆ. ಇದು 120. ಇದು ಬರೀ 1 ಪೀಸ್ ಅಷ್ಟೇ, ಇಷ್ಟೇ ಓಪನ್. ಹೆಂಗಿದೆ ಇಲ್ಲಿ? ಇದೆಲ್ಲ ಸಿಗುತ್ತೆ ಇಂಡಿಯಾದಲ್ಲಿ, ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದೇನು ಇಲ್ಲಿಲ್ಲ ಈ ಶಾಪಲ್ಲಿ. ಇಲ್ಲಿ ನೋಡೋಣ ಇರಿ. ಒಂದು ಮುಟ್ಟಿದ್ರೆ ಒಂದು ಬಿದ್ದೋಗುತ್ತೆ ಗೈಸ್. ಇಲ್ಲಿ ಭಯ. ನಮ್ಮ ಡ್ಯಾಡಿಗಂತೆ. ಓಕೆ ತಗೊಳ್ಳಿ ಮ್ಯಾಮ್. ಹೌ ಮಚ್? 100 ಕತ್ತೋ ಕೆತ್ತೋ ಬೋಲೋ. ಒಂದು ನಾರ್ಮಲ್ ಶರ್ಟನು ಅದೇನು ಅಷ್ಟೊಂದು ಚೆನ್ನಾಗೂ ಇಲ್ಲ, ಸುಮ್ಮನೆ ಒಂದ್ಸತಿ ವೇರ್ ಮಾಡಿ ಇಡೋ ತರ ಇದೆ. ಅದಕ್ಕೇನೆ 700 ಹೇಳ್ತಿದ್ದಾರೆ ನೋಡಿ. ಬ್ಯಾಗ್ಗಳು ಚೆನ್ನಾಗಿದೆ, ನೋಡೋಣ ಬ್ಯಾಗ್ ಯಾವ್ದಾದ್ರು ಪರ್ಚೇಸ್ ಮಾಡೋಣ. ಹೌ ಮಚ್ ದಟ್ ವೈಟ್? 300. This all 300? This 300, this 250. This, can you show me this 250 wala?
ಅದ್ರಲ್ಲಿ ಯಾವ್ದಾದ್ರು ಮೂರನ್ನ ನಾನು 600 ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನೆಗೋಷಿಯೇಟ್ ಮಾಡಿ ತಗೋತಾ ಇದ್ದೀನಿ. ಅವರು ಆಕ್ಚುಲಿ 800 ರೂಪಾಯಿ ಅಂದ್ರೆ ನಾನು ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಎಷ್ಟು ಅಂತ. 800 ರೂಪಾಯಿ ಅಂದ್ರು ನಾನು 600 ಬಂದಿದ್ದೀನಿ. 200 ರೂಪಾಯಿ ಆಲ್ಮೋಸ್ಟ್ ಕಮ್ಮಿ ಮಾಡಿಸಿದ್ದೀನಿ. ಸೊ ನೋಡೋಣ, ನಂಗೆ ಯಾಕೋ ಇದು ಇಷ್ಟ ಆಯ್ತು. ಹಾ 600 ಮಮ್ಮಿ ಪಾಪ ನಮ್ಮ ಮಮ್ಮಿಗೆ ನನಗೂ ಕೊಡ್ಸು ಅಂದ್ರು, ಅದಕ್ಕೆ ವೈಟ್ ನೋ ಲಾಸ್ಟ್ ಒನ್ ಹಾ White ganda haako. Maybe this no ಯು ವಾಂಟ್ ಬ್ಲ್ಯಾಕ್ ಹಾ see there blue there color. ಓಕೆ ಗೈಸ್, ನಮ್ಮ ಮಮ್ಮಿಗೆ ಆಪ್ಷನ್ಸ್. ಓಕೆ ದಿಸ್ ಇಸ್ ಓಕೆ. Like this. ಹಾ ದಿಸ್ ಶೋ ಮೀ. These are same. ಓಕೆ ತೋರ್ಸ ನೋಡೋಣ ಗೈಸ್, ನಮ್ಮ ಮಮ್ಮಿಗೆ ಇಷ್ಟ What ಆಯ್ತು. color? ಬ್ಲೂ ಕಲರ್, Show. ಬ್ಲೂ ಗ್ರೀನ್. अच्छा देखो मैं सिंपल से. हाँ this how much? This may be 200. 200. Yeah. Like Yeah. No machine. This machine cheap. okay No machine. ಗೈಸ್, ಇದು ಮಷೀನ್ ಅಲ್ಲಿ ಮಾಡಿರಲ್ವಂತೆ, ಇವರೇ ಕೈಯಲ್ಲಿ ಮಾಡಿರೋದು ಇದು. ಸೊ ಅದಕ್ಕೆ 200 ಅಂದ್ರೆ ಇಂಡಿಯನ್ ಆಲ್ಮೋಸ್ಟ್ 1000 ಚಿಲ್ಲರೆ ಏನೋ ಆಗುತ್ತೆ. ಸೊ ನಮ್ಮ ಮಮ್ಮಿ ಬ್ಲೂ ಬೇಕಂತೆ. ಓಕೆ ನಮ್ಮ ಮಮ್ಮಿ ಬರೀ ಗೈಸ್, ನಾನು ಎಷ್ಟು ತಂದಿದ್ದೀನೋ ದುಡ್ಡು ಗೊತ್ತಿಲ್ಲ, ಜೋಶಲ್ಲಿ ಬಂದ್ಬಿಟ್ಟಿದ್ದೀನಿ. ನೋಡೋಣ, ಪರ್ಸಸ್ ತಗೋತಾ ಇದ್ದೀನಿ. This one. ಹೌ ಮಚ್? Same. This 250. This one. ಯಾ ಯಾಕೋ ಬರೀ ಬ್ಯಾಗ್ಸೇ ತಗೋಬೇಕನ್ಸ್ತಿದೆ, ಯಾಕಂದ್ರೆ ಡ್ರೆಸ್ ಯಾಕೋ ನಾವು ಈ ತರ ಬೀಚ್ಗೆ ಹೋಗೋ ಕಡೆನೆ ವೇರ್ ಮಾಡಕ್ಕಾಗತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಮನೆಗೆ ಹೋಗೋ ಲೈಕ್ ವಾಪಸ್ ಇಂಡಿಯಾಗೆ ಹೋಗ್ತಿರೋದ್ರಿಂದ ಸೊ ಐ ಕ್ಯಾನ್ ಪರ್ಚೇಸ್ ಓನ್ಲಿ ಬ್ಯಾಗ್ಸ್ ನ ಪರ್ಚೇಸ್ ಮಾಡಿ ಅಂತ ನೋಡೋಣ. ಇದೊಂದು ತಗೊಂಡಿದ್ದೀನಿ. ಇದು ನಮ್ಮ ಮಮ್ಮಿಗೊಂದು. ಓಕೆನಾ? ಇದೇ ಬೇಕಾ ದೊಡ್ಡದ್ ಬೇಕಾ? ಇದು ಗಾಡಿಗೆ ಸರಿ ಹೋಗುತ್ತೆ, ನೀವ್ ಹೆಂಗೋ ಯಾವಾಗ್ಲೂ ಗಾಡಿ ಓಡಿಸ್ತಿರಲ್ಲ. ಹಾ ಓಕೆನಾ? ಇದೊಂದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ, ಇದು ರೌಂಡು. ನಮ್ಮ ಮಮ್ಮಿ ಇಯರಿಂಗ್ಸ್ ಬೇಕಂತೆ. ಯು ಹ್ಯಾವ್ ಇಯರಿಂಗ್ಸ್ ಸೆಟ್? ನೋ. ಓಕೆ, ಇದು ತುಂಬಾ ಚಿಕ್ಕದಾಯ್ತು. ದಿಸ್ ಇಸ್ ಸ್ಮಾಲ್, ನೋ? No. This same. Maybe this for like this for. Okay, how much now? 1 2 3 4 800. No, This 3 pieces 600. huh? This small you do 150. Okay, 750. Okay guys, ಇದನ್ನೆಲ್ಲ ಸೇರಿ 750 ಕೊಡ್ತಾ ಇದೀನಿ. ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ನೋಡೋಣ, ಕೌಂಟ್ ಮಾಡೋಣ. ಜಮಿ ಪಕಡೋ ಗೈಸ್. ನಾನು 750 ಹೇಳಿದ್ರು. 1 2 3 4 5 6 7. Yeah, I'll give 750. ಓಕೆ ಗೈಸ್, ಇದ್ದಿದ್ದು ಇಷ್ಟೇ ದುಡ್ಡು ತಂದಿದ್ದು ನಾನು. ಅದೆಷ್ಟಾಯ್ತೋ ಗೊತ್ತಿಲ್ಲ, ಎಲ್ಲ ಖರ್ಚು ಖಾಲಿ. 4 ಬ್ಯಾಗ್ಗೆ ಖಾಲಿ. ನಮ್ಮ ಮಮ್ಮಿ ಏನೋ ಇಯರಿಂಗ್ಸ್ ಬೇಕಂತೆ, Bangles. ಸಾರಿ ಬ್ಯಾಂಗಲ್ಸ್ ಅಂತೆ. ನೋಡೋಣ. ಓ ಕೇರ್ಫುಲ್. ಹಾಯ್ ಬೇಬಿ. ಬೇಬಿ ಹಾಯ್. ಸೊ ಗೈಸ್, ಅವ್ರಿಗೆ ಸೈಜ್ ಇಲ್ವಂತೆ. ಸೊ ನೋಡೋಣ ಗೈಸ್. ಆಲ್ಮೋಸ್ಟ್ ಒಂದು 6000 ಏನೋ ಕೊಟ್ಟಿದ್ದ ಆ ಪರ್ಸ್ಗಳೇನೆ. 6000 5,000 ಆಗೋಯ್ತು. 7,000 ಕೊಟ್ಟಿದ್ದೀನಿ. 1 ಲಕ್ಷ. ಚೈನ್ ನೋಡಿ ಗೈಸ್ ಹೆಂಗಿದೆ. ಇಸ್ ಇಟ್ ಮಿಕ್ಸ್ ಗೋಲ್ಡ್ ಮಿಕ್ಸ್? ನೋ. ಹೌ ಮಚ್? This 150. ಕೈಕು ಮಸೋನಕ್ಕೆ ಸಕ್ಲಕ್ಕು. ನೋಡಿ ಗೈಸ್, ನೋಡ್ಬಿಟ್ಟು ಏನಿಕಪ್ಪ ಅಂತಾರೆ. 1 ಲಕ್ಷ ಕೊಡೋ ಬದಲು ಲಕ್ಷದಲ್ಲಿ ನಮ್ಗೆ ಅಲ್ಲಿ ಗೋಲ್ಡ್ ಸಿಗುತ್ತಲ್ಲಪ್ಪ, ಮತ್ತೆ ಏನಕ್ಕೆ ಕೊಡ್ತೀರಾ? ಅದು ನಾನು ಬಳೆ ಕೇಳಿದಷ್ಟೇ. ಥ್ಯಾಂಕ್ ಯು. ಬ್ಯಾಗ್ ಲೇ ಲಿಯೋ. एक बार देख ली. 1 2 3 4 like this. ಓಕೆ, ಥ್ಯಾಂಕ್ ಯು. ಗೈಸ್, ಹೆಂಗೋ ಅದೇನ್ ಪರ್ಚೇಸ್ ಮಾಡೋದ್ರಲ್ಲ ಪರ್ಸ್ ಮಾತ್ರ ತಗೊಂಡಿದೀನಿ. ಇಟ್ ಈಸ್ ಅ ಮೆಮೊರಿ ಅಷ್ಟೇ. ನನ್ಗೆ ಯಾಕೋ ಬಟ್ಟೆಗಳು ತಗೊಳಕ್ ಇಷ್ಟ ಆಗಿಲ್ಲ, ಯಾಕಂದ್ರೆ ಬರೀ ಗೌನ್ಸ್ ಎಲ್ಲ ನಾವು ಬೀಚ್ ವೇರ್ಗೆ ಯೂಸ್ ಮಾಡೋದು. ನಾವೇನ್ ಡೈಲಿ ಬೀಚ್ಗೆ ಹೋಗಲ್ಲ. ನೋಡಿ ಎಲ್ಲ ಹಂಗೆ ಇದೆ. ಯಾವ್ದಾದ್ರು ಅದು ತಗೋಬೇಕು ಅನ್ಸಿದೆ, ನೋಡೋಣ. ಕಲರ್ ತುಂಬಾ ಇಷ್ಟ ಆಗ್ತಿದೆ, ಬಟ್
ಇದೇನೋ ಬೀಟ್ಸ್ ಇದೆ. ಇದೇನಿಗೆ ತಗೋತಾರೋ ಗೊತ್ತಿಲ್ಲ. ವಾಟ್ ಇಸ್ ದಿಸ್? ಜಸ್ಟ್ ಆಂಕಲ್ ಲೈಕ್ ಸುಮ್ಮನೆ ಕೈ ಬ್ರಾಸ್ಲೆಟ್ ಅಂತೆ ಗೈಸ್ ಇದು. ಹೌ ಮಚ್ ಒನ್? 60. ಒಂದೊಂದಕ್ಕೂ 60 ಅಂತೆ. ನಂಗೆ ಯಾಕೆ ಇದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ನೋಡಿ ಅದು ನೀವೇನಾದ್ರು ಬಂದ್ರೆ ಬಾಲಿಗೆ ನಿಮ್ಗೆ ಇಷ್ಟ ಆದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. 60 ರೂಪಾಯಿ. ಸೊ ಗೈಸ್ ಇಲ್ಲೆಲ್ಲ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಪ್ರಕಾರ ಬರೀ ಬೀಚ್ ವೇರ್ಸ್ ಇದೆ. ಇನ್ನೊಂದೆರಡು ಶಾಪ್ ನೋಡೋಣ. ಇಲ್ಲಿ ಒಂದೆರಡು ಶಾಪ್ ಕವರ್ ಮಾಡ್ತೀನಿ. ಇನ್ ಮಿಕ್ಕಿದ್ ಬೇರೆ ಕಡೆ ಬೇರೆ ಜಾಗಕ್ಕೆ ಹೋಗ್ತೀವಿ. ಇದು ಮಮ್ಮಿ ಅಂತೂ ಟೆನ್ಷನ್ ತಗೊಂಡ್ಬಿಟ್ರವ್ರ. ಸುಸ್ತಾಯ್ತಂತೆ. ಆಯ್ತು ಬಾ ಹೋಗೋಣ, ಸಾಕು ಸಾಕು ಅಂತಾರೆ. ಈ ಕ್ರೌಡ್ ನೋಡಿ ಗೈಸ್, ಫುಲ್ ಕ್ರೌಡು, ಬಿಸಿಲು ಬೇರೆ. ಸೊ ಅದಕ್ಕೆ ಒಂದು 3 ಶಾಪ್ 4 ಶಾಪಿಗೆ ಹೋಗಿದ್ದೀವಿ. ನೋಡೋಣ ಇವಾಗ ಮೇ ಬಿ ಬೇರೆ ಜಾಗಕ್ಕೆ ಹೋಗ್ತೀವಲ್ಲ, ಅಲ್ಲಿ ಶಾಪಿಂಗ್ ಬೇರೆ ಆದ್ರೆ ಏನಾದ್ರು ತೋರಿಸ್ತೀನಿ. ನೋಡೋಣ ಒಟ್ನಲ್ಲಿ ಎಷ್ಟು ಖರ್ಚು ಮಾಡಿದೀನಿ, ಎಷ್ಟು ಸ್ಪೆಂಡ್ ಮಾಡಿದೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಎಲ್ಲರೂ ಹೆಂಗ್ ವೇಟ್ ಮಾಡ್ತಿದ್ದಾರೆ ನೋಡಿ. ಸೊ ನೀವ್ ಯಾರಾದ್ರೂ ಬಾಲಿಯಲ್ಲಿ ಶಾಪಿಂಗ್ ಮಾಡಿದೀರಾ, ಐ ಮೀನ್ ಬಾಲಿಯಲ್ಲಿ ಗಿಲ್ಲಿ ಐಲ್ಯಾಂಡ್ ಬಂದಿದ್ರೆ ನೀವು ಶಾಪಿಂಗ್ ಮಾಡಿ. ಬಟ್ ನಾನ್ ಸಜೆಸ್ಟ್ ಮಾಡೋದು ಬಟ್ಟೆಗಳೆಲ್ಲ ನಾವ್ ಡೈಲಿ ವೇರ್ ಮಾಡೋ ತರ ಇದ್ರೆ ಓಕೆ. ಇಲ್ಲೊಂದಿದೆ ಶಾಪ್, ನೋಡೋಣ. ಇದೆಲ್ಲ ಬಾಯ್ಸ್ ಇದೆ. ನಮ್ಮ ಹಸ್ಬೆಂಡ್ ಒಂದು ತಗೊಳ್ಳೋಣ. $250, $150. ಒಂದು ಹ್ಯಾಟ್ $150 ರೂಪಾಯಿ. ನೋಡೋಣ ವೈಟ್ ತಗೊಳ್ಳೋಣ ಅನ್ಸ್ತಿದೆ. ನೋಡೋಣ ಇದು ಇಟ್ಟಿರ್ತೀನಿ, ಮಾಡ್ಬೋದು. ಇದು ಚೆನ್ನಾಗಿದೆ. ಇದೆಲ್ಲ ಈ ತರ 1 ಪೀಸಸ್ ಚೆನ್ನಾಗಿ ನೋಡಿ ಗೈಸ್. ಈ ತರ ಬಟ್ಟೆನ ಎಷ್ಟು ಚೆನ್ನಾಗಿ ಹ್ಯಾಂಗರ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇದು 50,000 ಅಂದ್ರೆ ಎಷ್ಟು ಗೊತ್ತಾ ಗೈಸ್? 300 ರೂಪಾಯಿನೋ 250 ರೂಪಾಯಿ ಒಂದಿದು. ಇಂಡಿಯನ್ ರುಪಿಗೆ 250 ರೂಪಾಯಿ ಅಂತೆ. ಸೊ ನಂಗೆ ಯಾಕೋ ಬರ್ತಿಲ್ಲ. ಇಲ್ಲಿ ಗೈಸ್ ಇದೊಂದು ಯಾವ್ದೋ ಚೆನ್ನಾಗಿದೆ, ನೋಡೋಣ. ಇದು 75. ಗೈಸ್ ಇದು ಒಂದು 75 ಅಂದ್ರೆ ಹತ್ತತ್ರ 400 ರೂಪಾಯಿನೋ 450 ರೂಪಾಯಿ ಬರುತ್ತೆ ಗೈಸ್ ಇದು. ಹಾ ಪಾಪ, ಏನದು ಓಪನರ್ ಗೈಸ್? ಇಲ್ಲಿ ನೋಡಿ ಗೈಸ್, ಓಪನರ್ ಅಂತ ಕೋಕು ಬಿಯರ್ ಎಲ್ಲ ಓಪನ್ ಮಾಡ್ಕೊಳ್ಳೋದು. ಚೆನ್ನಾಯ್ತಲ್ಲ? ಸ್ಕರ್ಟ್ ಇದು. ಓ ಹಿಂಗಿರುತ್ತೆ, ಬೇಡ ಗೈಸ್. ಎಲ್ಲ ಸ್ಲೀವ್ಲೆಸ್ಸು. ಇದು ಒಂದಕ್ಕೆ 350 ರೂಪಾಯಿ ಅಂತ ಗೈಸ್. ಜಾಸ್ತಿ ಆಯ್ತಾದ್ರೆ ನೈಟ್ ವೇಟ್ ಅಲ್ಲ ಪಾಪ ಇದು. ಬಟ್ಟೆ ಇದ್ರ ಮೇಲೆ ಏನಾದ್ರು ಜೀನ್ಸ್ ಮೇಲೆ ಹಾಕೋಬಹುದು. ಚೆನ್ನಾಗಿದೆ. ದಿಸ್ ಹೌ ಲೆಸ್? ಕ್ಯಾನ್ ಯು ಡೂ ಲೆಸ್? ಫಿಕ್ಸ್? ಓ ಗೈಸ್ ಇವ್ರು ಇಲ್ಲಿ ಬಾರ್ಗೇನ್ ಮಾಡಲ್ವಂತೆ. ಸೊ ನನಗೂ ಬಾರ್ಗೇನ್ ಮಾಡೋದು ಬೇಡ, ಪೀಸಾಗಿ ಹೋಗ್ಬಿಡೋಣ. ಸಾಕಾಗೋಯ್ತು, ಬಿಸಿಲು ಅಪ್ಪ ನಡ್ದಿ ಸಾಕಾಗೋಯ್ತು. ನಂಗೆ ಯಾಕೋ ಇಲ್ಲಿ ಬಟ್ಟೆಗಳೇನು ತಗೊಳೋದ್ ಬೇಡ ಅನ್ಸ್ತು. ನೋಡೋಣ ಬೇರೆ ಕಡೆ ಇದೆ ಜಾಗ, ಇನ್ನು ಬೇರೆ ಕಡೆಯಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ ಬಟ್ಟೆ. ಸದ್ಯಕ್ಕೆ ಗಿಲ್ಲೀಸ್ ಅಲ್ಲಿ ಏನಾದ್ರು ಪರ್ಚೇಸ್ ಗಿಲ್ಲೀಸ್ ಅಂತ ಇದೀನಿ, ಗಿಲ್ಲಿ ಐಲ್ಯಾಂಡ್ ಅಲ್ಲಿ ಏನೋ ಒಂದು ಪರ್ಚೇಸ್ ಮಾಡೀನಿ ಅಂತ ಒಂದು ಮೆಮೊರಿಗೋಸ್ಕರ ನಾನು ಬ್ಯಾಗ್ಸ್ ತಗೊಂಡಿದ್ದೀನಿ.